3 ಹೆಣ್ಮಕ್ಳು ಅನ್ನುವಂತಹ ಕಾರಣಕ್ಕಾಗಿ ಪತ್ನಿಗೆ ಕೈ ಕೊಟ್ಟಿದ್ದಾನೆ ಪತಿ. ಪತ್ನಿ ಹಾಗೆ 3 ಹೆಣ್ಣು ಮಕ್ಕಳನ್ನ ಬಿಟ್ಟು ಹೋಗಿದ್ದಾನೆ. ಬೆಂಗಳೂರಿನ ಯಲಹಂಕದಲ್ಲಿ ನಡೆದಿರುವಂತಹ ಘಟನೆ ಇದು. 1.5 ತಿಂಗಳ ಹಸುಗೂಸನ್ನ ಬಿಟ್ಟು ಹೋಗಿದ್ದಾನೆ ನೋಡಿ. ಲವ್ ಕಮ್ ಅರೇಂಜ್ ಮದುವೆ ಆಗಿತ್ತು. ಹರೀಶ್ ಹಾಗೆ ವರಲಕ್ಷ್ಮಿ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ದಾರೆ. ವರಲಕ್ಷ್ಮಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಹರೀಶ್ ಕೆಲಸ ಮಾಡ್ತಾ ಇದ್ದ. ಇನ್ನೊಬ್ಬ ಮಹಿಳೆ ಜೊತೆ ಹರೀಶ್ ಇದ್ದಾನೆ ಅಂತ ಹೇಳಿ ಅವರ ಪತ್ನಿಯೇ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. 3 ಹೆಣ್ಮಕ್ಳನ್ನ ಸಾಕೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಪಾಲನೆ ಪೋಷಣೆ ಕಷ್ಟವಾಗ್ತಾ ಇದೆ ಅಂತ ಹೇಳಿ ವರಲಕ್ಷ್ಮಿ ಕಣ್ಣೀರು ಹಾಕ್ತಾ ಇದ್ದಾರೆ. ತಿಂಗಳ ಹಿಂದೆ ಈಶಾನ್ಯ ಠಾಣೆಗೆ ದೂರು ನೀಡಿದ್ರಂತೆ. ಆದರೆ ಪೊಲೀಸರು ಆತನನ್ನ ಕರೆಸಿಲ್ಲ ಅಂತ ಹೇಳಿ ಪತ್ನಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನ್ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ, ಇವರು ಹರೀಶ್ ಹಾಗೆ ವರಲಕ್ಷ್ಮಿ. ಇಬ್ಬರಿಗೂ ಕೂಡ 3 ಜನ ಹೆಣ್ಣು ಮಕ್ಕಳು. ಕೊನೆಯ ಮಗು ಇನ್ನೂ ಕೂಡ 1.5 ತಿಂಗಳು. 3 ಹೆಣ್ಣುಮಕ್ಕಳು ಅನ್ನುವಂತಹ ಕಾರಣಕ್ಕಾಗಿ ಆತ ಬಿಟ್ಟು ಹೋಗಿದ್ದಾನೆ ನೋಡಿ. ಹೆಣ್ಮಕ್ಳನ್ನ ಸಾಕೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ವರಲಕ್ಷ್ಮಿ ಕಣ್ಣೀರು ಹಾಕ್ತಾ ಇದ್ದಾರೆ. 3 ಜನ ಹೆಣ್ಮಕ್ಳು, ಅವರ ಪಾಲನೆ ಪೋಷಣೆ ಎಲ್ಲವೂ ಕೂಡ ನೋಡ್ಕೊಳ್ಬೇಕಾಗತ್ತೆ. ಈ ಹಿಂದೆಯೇ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ದಾಖಲಿಸಿದ್ರು ಕೂಡ ಇದುವರೆಗೆ ಅವರು ಕರೆಸಿಲ್ಲ, ಆತನನ್ನ ಕರೆಸಿಲ್ಲ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ವರಲಕ್ಷ್ಮಿ. ಆದಷ್ಟು ಬೇಗ ಆತನನ್ನ ಕರೆಸಿ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ ಮಹಿಳೆ. 3 ಜನ ಹೆಣ್ಣುಮಕ್ಕಳು ಅನ್ನುವಂತಹ ಕಾರಣಕ್ಕಾಗಿ ಈ ಪಾಪಿ ಬಿಟ್ಟು ಹೋಗಿದ್ದಾನಂತೆ. ಇನ್ನು ಸಿಮೆಂಟ್ ಡೀಲರ್ ನಿವಾಸದ ಮೇಲೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಸಿಮೆಂಟ್ ಡೀಲರ್ ಪ್ರತಾಪ್ ರೆಡ್ಡಿ ಮನೆ ಕಚೇರಿ ಮೇಲೆ ದಾಳಿ ನಡೆದಿತ್ತು. ಸರ್ಕಾರಕ್ಕೆ 1464 ಕೋಟಿ ಮೊತ್ತದ ವಹಿವಾಟು ವಂಚನೆ ಆಗಿದೆ. ಸಿಮೆಂಟ್ ಡೀಲರ್ನಿಂದ ಸರ್ಕಾರಕ್ಕೆ 355 ಕೋಟಿಯಷ್ಟು ನಷ್ಟವಾಗಿದೆ. ಹೀಗಾಗಿ ಪ್ರತಾಪ್ ರೆಡ್ಡಿ ಸೇರಿದಂತೆ 4ರನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ರೇವತಿ, ನಫೀಸ್, ಇರ್ಬಾಸ್ ಬಂಧಿತ ಆರೋಪಿಗಳಾಗಿದ್ದಾರೆ. ಆರೋಪಿಗಳಿಂದ ನಕಲಿ 40 GST ರಿಜಿಸ್ಟ್ರೇಷನ್, ಕಟ್ಟಡಕ್ಕೆ ನಿರ್ಮಾಣ ಉತ್ಪನ್ನಗಳ ಖರೀದಿಯಲ್ಲಿ ವಂಚನೆ ಆಗಿರೋದು, ನಕಲಿ ಬಿಲ್ ತಯಾರಿಸಿ 1464 ಕೋಟಿಯಷ್ಟು ವಹಿವಾಟು ನಡೆಸಿದ್ದಾರಂತೆ. ಸರ್ಕಾರಕ್ಕೆ ಇದರಿಂದ 355 ಕೋಟಿಯಷ್ಟು ವಂಚನೆ ಆಗಿದೆ. ಹೀಗಾಗಿ ಈ ಹಿಂದೆಯೇ ಪ್ರತಾಪ್ ರೆಡ್ಡಿ ಸೇರಿದಂತೆ ಅವರ ಮನೆ ಕಚೇರಿಯ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ರು. ಈ ಸಂದರ್ಭದಲ್ಲಿ ಒಂದಷ್ಟು ದಾಖಲೆಗಳನ್ನು ವಶಕ್ಕೆ ಪಡೆದಿದ್ರು. ಅದರಿಂದ ಗೊತ್ತಾಗಿರುವಂತಹ ವಿಚಾರ, ಇವರು ನಕಲಿ ಬಿಲ್ಗಳನ್ನು ತಯಾರು ಮಾಡ್ತಾ ಇದ್ರು. ಸಿಮೆಂಟ್ ಡೀಲರ್ ಆಗಿದ್ದ ಪ್ರತಾಪ್ ರೆಡ್ಡಿ ಸರ್ಕಾರಕ್ಕೆ 355 ಕೋಟಿಯಷ್ಟು ವಂಚನೆ ಮಾಡಿದ ಈ ಗ್ಯಾಂಗ್. ಹಾಗಾಗಿ ಈಗ 4ರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಕಾರವಾರದಲ್ಲಿ